ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗಖಿಲಾರ್ಥ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾಳು. ಈ ಪದ್ಯದ ಚಿಂತನೆಯ ಕಡೆಯ ಹಂತದಲ್ಲಿ ನಾವಿದ್ದೇವೆ. ಸುಮಾರು 9-10 ದಿನಗಳಿಂದ ಈ ಪದ್ಯವನ್ನು ನಾವು ಚಿಂತನೆ ಮಾಡುತ್ತಾ ಇದ್ದೇವೆ. ಇಂದು ಕಡೆಯ ಚಿಂತನೆ ಈ ಪದ್ಯಕ್ಕೆ. ಭೀಷ್ಮರ ಚಿಂತನೆಯೊಂದಿಗೆ ಈ ಪದ್ಯವನ್ನು ಮುಗಿಸಿ ಮುಂದಿನ ಪದ್ಯಕ್ಕೆ ನಾವು ಪ್ರವೇಶ ಮಾಡೋಣ. ಭೀಷ್ಮರ ಚಿಂತನೆ ಮಾಡುತ್ತಾ ಇದ್ದು ದುರ್ಯೋಧನ ಪ್ರೇರಣೆಯ ದುರ್ಯೋಧನ ಪ್ರೀತ್ಯರ್ಥಂ ಅಂತ ಘನಘೋರವಾದ ಯುದ್ಧ ಮಾಡಿ ಭೀಷ್ಮಾಚಾರ್ಯರು ಕೃಷ್ಣನ ಮೇಲೆ ಬಾಣದ ಮಳೆ ಸುರಿಸಿದರು. ಕೃಷ್ಣ ಕೋಪಗೊಂಡಂತೆ ರಥದಿಂದ ಧುಮುಕಿ ಅಲ್ಲಿಯೇ ಇದ್ದ ರಥದ ಚಕ್ರವನ್ನು ತನ್ನ ಸುದರ್ಶನ ಚಕ್ರದಂತೆ ಹಿಡಿದು ಭೀಷ್ಮರನ್ನು ಸಂಹಾರ ಮಾಡಬೇಕು ಅಂತ ರೋಷಾವೇಶದಿಂದ ಬಂದನಂತೆ. ಆಗ ಅರ್ಜುನ ಕೃಷ್ಣನನ್ನು ತಡೆಯುತ್ತಾನೆ. ಕೃಷ್ಣ, ನೀನು ಆಯುಷ ಹಿಡಿಯಬಾರದು, ಯಾವ ಆಯುಷವನ್ನು ಹಿಡಿಯದೇ ಇರುತ್ತೇನೆ ನಾನು ಅಂತ ಪ್ರತಿಜ್ಞೆ ಮಾಡಿದ್ದೀರಿ. ಆದ್ದರಿಂದ ಯಾವುದೇ ಆಯುಷವನ್ನು ಹಿಡಿದು ನೀನು ಯುದ್ಧ ಮಾಡುವ ಹಾಗಿಲ್ಲ. ನಾನು ಭೀಷ್ಮರ ಜೊತೆ ಘನಘೋರವಾಗಿ ಯುದ್ಧ ಮಾಡ್ತೇನೆ. ನಾನು ಘನಘೋರವಾಗಿ ಯುದ್ಧ ಮಾಡಿಲ್ಲ, ಭೀಷ್ಮರ ಪರಾಕ್ರಮ ಹೆಚ್ಚಾಯಿತು ಅನ್ನುವುದು ನನ್ನಲ್ಲಿ ದೋಷ ತುಂಬುವುದಕ್ಕೋಸ್ಕರವಾಗಿ ಸ್ವತಃ ನೀನೇ ಯುದ್ಧಕ್ಕೆ ಇಳಿದಂತೆ ಮಾಡುತ್ತಾ ಇದ್ದೀನಿ. ಬೇಡ, ನಾನು ಯುದ್ಧ ಮಾಡ್ತೇನೆ, ನಿನ್ನ ಯುದ್ಧದ ಅವಶ್ಯಕತೆ ಇಲ್ಲ, ಬಾ ನೀನು ಸಾರಥಿಯಾಗಿ ಕೂತುಕೋ, ನಾನೇ ಯುದ್ಧ ಮಾಡ್ತೇನೆ ಅಂತ ಕೃಷ್ಣನನ್ನು ಅರ್ಜುನ ಹಿಂತಿರುಗಿ ಕರೆತರ್ತಾನೆ, ಸಾರಥಿಯ ಸ್ಥಾನದಲ್ಲಿ ಕೂಡಿಸ್ತಾನೆ. ಇದು ನಡೆದ ಘಟನೆ. ಇದನ್ನು ಭೀಷ್ಮಾಚಾರ್ಯರು ಸ್ಮರಣೆಗೆ ತಂದುಕೊಡ್ತಾರೆ. ಯಾವಾಗ ಗೊತ್ತಾ? ಅವನ ಕಾರುಣ್ಯ ಅವರ ಮನಸ್ಸಿನಲ್ಲಿ ತುಂಬಿ ಆನಂದವಾಗಿತ್ತು ಭೀಷ್ಮಾಚಾರ್ಯರಿಗೆ. ಅಂದು ಯುದ್ಧಭೂಮಿ ಆದ್ದರಿಂದ ತಾವು ಮಾತ್ರ ಅದನ್ನು ಅನುಭವಿಸಿದರು. ಕೃಷ್ಣನ ಕಾರುಣ್ಯ ಅಂಥದ್ದು ಅನ್ನುವುದನ್ನು ತನ್ನ ಪ್ರತಿಜ್ಞೆ ಸುಳ್ಳಾದರೂ ನನ್ನ ಪ್ರತಿಜ್ಞೆ ಸುಳ್ಳಾಗಬಾರ್ದು. ನಮೇ ಭಕ್ತ ಪ್ರಣಶ್ಯತಿ ಅಂತ ಅರ್ಜುನನ ಕಡೆಯಿಂದ ಶಪಥ ಮಾಡಿಸಿದವನು ಕೃಷ್ಣ. ನನ್ನ ಭಕ್ತರಿಗಾಗಲಿ ನನ್ನ ಭಕ್ತರ ಮಾತಿಗಾಗಲಿ ಎಂದೂ ಸೋಲಿಲ್ಲ, ಸಾವಿಲ್ಲ ಅದನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಕೃಷ್ಣ ನನ್ನ ಪ್ರತಿಜ್ಞೆ ಪೂರ್ಣ ಮಾಡುವುದಕ್ಕೋಸ್ಕರವಾಗಿ ಕೃಷ್ಣನ ಕೈಯಲ್ಲಿ ಶಸ್ತ್ರ ನಾನು ಹಿಡಿಸ್ತೇನೆ ಎನ್ನುವ ನನ್ನ ಮಾತು ಸತ್ಯ ಮಾಡುವುದಕ್ಕೋಸ್ಕರವಾಗಿ ತಾನು ಶಸ್ತ್ರ ಹಿಡಿದಂತೆ ಮಾಡಿದ್ದೇನೆ ಹೊರತು ನನ್ನನ್ನು ಸಂಹಾರ ಮಾಡಬೇಕು ಅನ್ನುವ ಕೋಪ ಅವನಿಗಿಲ್ಲ. ನನ್ನ ಮೇಲೆ ಇಷ್ಟು ಅಪಾರವಾದ ಕರುಣೆ ಎನ್ನುವುದನ್ನು ಅವರು ಅಂದು ಚಿಂತನೆ ಮಾಡಿದ್ದರು. ಕಡೆಗೆ ಕೃಷ್ಣನನ್ನು ಬಾಣದಲ್ಲಿಟ್ಟರಾದ್ದರಿಂದ ಅವರೇ ಬಾಣದ ಪಂಜರದಲ್ಲಿ ಬಾಣದ ಹಾಸಿಗೆಯ ಮೇಲೆ ಮಲಗಬೇಕಾಯಿತು. ಮುಂದೆ ಅದರ ಪೀಠಿಗೆ ಆಗಿಟ್ಟಿರು. ಅದರ ಫಲವನ್ನು ಅವರು ಅನುಭವಿಸಬೇಕಾಯಿತು. ಶರಪಂಜರದಲ್ಲಿ ಮಲಗಬೇಕಾಯಿತು. ಮಹಾಭಾರತ ಯುದ್ಧ ಎಲ್ಲ ಮುಗಿದ ನಂತರದಲ್ಲಿ ದುರ್ಯೋಧನನ ಸಂಹಾರವೂ ಆಗಿದೆ. 18ನೇ ದಿನ ಮಧ್ಯರಾತ್ರಿಯಲ್ಲಿ ನಂತರ ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಕಟೋದಕಗಳನ್ನೆಲ್ಲ ಕೊಟ್ಟ ನಂತರದಲ್ಲಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಬೇಕು. ಧರ್ಮಯುದ್ಧದಲ್ಲಿ ಧರ್ಮಕ್ಕೆ ಜಯವಾಗಿದೆ. ಈ ದೇಶದಲ್ಲಿ ಧರ್ಮರಾಜ್ಯ ಸ್ಥಾಪನೆ ಆಗಬೇಕು. ಧರ್ಮರಾಜನೇ ಸಿಂಹಾಸನವನ್ನೇರಿ ಪಟ್ಟಗಟ್ಟಿಸಿಕೊಂಡು ಧರ್ಮರಾಜ್ಯವನ್ನು ಆಳಬೇಕು ಅಂತ ಹೇಳಿದಾಗ ಧರ್ಮರಾಜನಿಗೆ ಈಗ ಸಂಶಯ. ನನ್ನ ನಿಮಿತ್ತ 18 ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು. ಇವತ್ತು ನನ್ನ ಪಟ್ಟಾಭಿಷೇಕ ಅಂದರೆ ಏನು ಅರ್ಥ? 18 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯ ನಾಶ. ಯಾಕೆ? ನಾನು ರಾಜ ಆಗಬೇಕು. ಎಂತಹ ವಿಚಾರ ಇದು! ನನಗಾಗಿ 18 ಲಕ್ಷ ಅಕ್ಷೋಹಿಣಿ 18 ಅಕ್ಷೋಹಿಣಿ ಸೈನ್ಯ ನಾಶವಾಗಿದೆ. ಇಷ್ಟು ಸೈನ್ಯವನ್ನು ನಾಶ ಮಾಡಿದ ಪಾಪಿ ನಾನು. ನನಗಾಗಿ ಅವರು ಜೀವ ತೆತ್ತಿದ್ದಾರೆ. ಇಂತಹ ಪಾಪ ಮಾಡಿದ್ದೇನೆ ನಾನು. ಆದ್ದರಿಂದ ನಾನು ಪಟ್ಟಾಭಿಷಿಕ್ತನಾಗಲಾರೆ, ನಾನು ವಿರಕ್ತನಾಗಿ ಜೀವನ ಮಾಡ್ತೇನೆ. ನನಗೆ ಈ ರಾಜ್ಯ ಬೇಡ, ಈ ಐಶ್ವರ್ಯ ಬೇಡ, ಈ ಒಡೆತನ ಬೇಡ,
ನನಗೆ ಯಾವ ಅಧಿಕಾರ ಬೇಡ, ನಾನು ಸನ್ಯಾಸಿ ಅಂತ ಇರ್ತೇನೆ, ನನಗೆ ಅದೇ ಅಭ್ಯಾಸವಾಗಿದೆ, ನನಗೆ ರಾಜ್ಯ ಬೇಡ ಅಂತ ಹಠ ಹಿಡಿದು ಕುಳಿತಾಗ ಕೃಷ್ಣ ಹೇಳಿದ, ನೀನು ಮಾಡಿದ್ದು ಧರ್ಮ, ಅಧರ್ಮದ ಯುದ್ಧ, ನೀನು ಅಧರ್ಮವನ್ನು ವಿರೋಧಿಸುವುದಕ್ಕೋಸ್ಕರವಾಗಿ ಅಧರ್ಮ ನಾಶಕ್ಕಾಗಿ ಹೋರಾಡಿದ್ದೀಯಾದ್ದರಿಂದ ನೀನು ಸಂಹಾರ ಮಾಡಿದ ಆ ಸೈನ್ಯ ಅದು ಅಧರ್ಮ ಪೋಷಕವಾದದ್ದು. ಆದ್ದರಿಂದ ಆ ಸೈನ್ಯದ ನಾಶದಿಂದ ನಿನಗೆ ಪುಣ್ಯ ಬಂತೇ ಹೊರತು ಪಾಪ ಬಂದಿಲ್ಲ. ಇನ್ನು ಪಾಪ ಬಂದಿದೆ ಅಂತ ನಿನಗೆ ಅನ್ನಿಸ್ತದಾದರೆ ಪ್ರಾಯಶ್ಚಿತ್ತ ರೂಪವಾಗಿ ನಿನ್ನಿಂದ 3 ಅಶ್ವಮೇಧ ಯಾಗಗಳನ್ನು ಮಾಡಿಸ್ತೇನೆ ಅಂತ ಕೃಷ್ಣ 3 ಅಶ್ವಮೇಧ ಯಾಗಗಳನ್ನು ಮಾಡಿಸ್ತಾನೆ. ಆದರೂ ಅಶ್ವಮೇಧ ಯಾಗದ ನೆಪದಲ್ಲಿ ಮತ್ತೆ ಕುದುರೆ ಕಡಿದಂತಾಯಿತು, ಮತ್ತು ಹಿಂಸೆಗೆ ಹಿಂಸೆ ಪರಿಹಾರ ಆಗಲಾರದು, ನಾನು ಪಾಪಿಷ್ಠ ಅನ್ನುವುದೇ ಅವನಿಗೆ ಭ್ರಮೆ. ಆಗ ನೀನು ಮಾಡಿದ್ದು ಸರಿ ಅನ್ನುವುದನ್ನು ನಿನ್ನ ಪಿತಾಮಹನಾದ ಭೀಷ್ಮನಿಂದಲೇ ಹೇಳಿಸ್ತೇನೆ ಬಾ ಅಂತ ಕೃಷ್ಣ ಪಾಂಡವರ ಜೊತೆಯಲ್ಲಿ ಯಾವ ಶರಶಯ್ಯಲ್ಲಿ ಭೀಷ್ಮಾಚಾರ್ಯರು ಮಲಗಿದ್ರೋ ಅಲ್ಲಿಗೆ ಕರೆತರ್ತಾನೆ. ಭೀಷ್ಮರು ಶರಶಯ್ಯಲ್ಲಿ ಮಲಗಿ ಕಣ್ಣು ಮುಚ್ಚಿ ಕೃಷ್ಣನನ್ನು ಧ್ಯಾನ ಮಾಡುತ್ತಾ ಇದ್ದರು. ನಾನು ಕೃಷ್ಣನ ವಿರುದ್ಧ ಪಕ್ಷದಲ್ಲಿ, ದುರ್ಯೋಧನನ ಪಕ್ಷದಲ್ಲಿ ನಿಂತು ಕೃಷ್ಣನ ವಿರೋಧಿಯಾಗಿ ನಾನು ಯುದ್ಧ ಮಾಡಬೇಕಾಯಿತು. ಎಂತಹ ಅಪರಾಧ ನನ್ನಿಂದ ಆಗಿ ಹೋಯಿತು. ಕೃಷ್ಣ ಭಕ್ತನಾಗಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿಸಿದ ನಾನು ಕೃಷ್ಣನಿಗೆ ಸಮಾನರಿಲ್ಲ ಅನ್ನುವುದನ್ನು ಜಗತ್ತಿಗೆ ಸಾರಬೇಕು ಅನ್ನುವ ಕಾರಣಕ್ಕೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಿಸಿದ ನಾನು ಕೃಷ್ಣನ ವಿರುದ್ಧ ಪಕ್ಷದಲ್ಲಿ ನಿಂತು ನಾನು ಯುದ್ಧ ಮಾಡಬೇಕಾಯಿತು. ಎಂತಹ ಪಾಪಿ ನಾನು. ಕೃಷ್ಣ, ನನ್ನ ಪಾಪವನ್ನು ಕ್ಷಮಿಸು, ನಾನು ಮಾಡಿದ ಪಾಪವನ್ನು ಕ್ಷಮಿಸಿ ನನ್ನ ಮೇಲೆ ಅನುಗ್ರಹ ಮಾಡು. ನಿನಗೆ ವಿರೋಧಿಸಿ ನಾನು ಯುದ್ಧ ಮಾಡಿದೆ, ನಿನ್ನವರ ವಿರುದ್ಧ, ಪಾಂಡವರ ವಿರುದ್ಧ ನಾನು ನಿಂತು ಯುದ್ಧ ಮಾಡಿದೆ, ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಅನ್ನದ ಹಂಗಿಗಾಗಿ ನಾನು ಯುದ್ಧ ಮಾಡಿದೆ. ಏನು ಮಾಡಬೇಕು, ನಿನ್ನ ಸಂಕಲ್ಪ. ಇನ್ನವರಾಗಿ ಪರಿತಪಿಸ್ತಾ ಪಶ್ಚಾತ್ತಾಪ ಪಡ್ತಾ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಕಣ್ಣು ಮುಚ್ಚಿ ಭೀಷ್ಮಾಚಾರ್ಯರು ಶಿರಶಯ್ಯಲ್ಲಿ ಮಲಗಿ ಒಳಗಿನಿಂದ ಕೃಷ್ಣನನ್ನು ನಮಸ್ಕಾರ ಮಾಡ್ತಾ ಅವರು ಪ್ರಾರ್ಥನೆ ಮಾಡ್ತಾ ಇದ್ದರೆ ಕೃಷ್ಣ ಹೊರಗಡೆಯಿಂದ ಬಂದು ಭೀಷ್ಮರಿಗೆ ನಮಸ್ಕಾರ ಮಾಡ್ತಾನೆ. ಅಜ್ಜ, ನಿನಗೆ ನಮಸ್ಕಾರ ಮಾಡ್ತೇನೆ, ನಾನು ಯಾದವ ಕೃಷ್ಣ ಎನ್ನುವರಾಗಿ ತನ್ನ ಕುಲಗೋತ್ರಗಳನ್ನು ಹೇಳಿ ಹಂಭೋ ಅಭಿವಾದ ನಮಸ್ಕಾರ ಮಾಡ್ತಾನೆ. ಕೃಷ್ಣನ ಧ್ವನಿ ಕೇಳಿ ಭೀಷ್ಮರಿಗೆ ಆಶ್ಚರ್ಯ, ಕಣ್ಣು ತೆಗೆದು ನೋಡ್ತಾರೆ. ಒಳಗೆ ಯಾವ ಕೃಷ್ಣನನ್ನು ಧ್ಯಾನ ಮಾಡುತ್ತಾ ಇದ್ರೋ ಆ ಕೃಷ್ಣ ಕಣ್ಣೆದುರಿಗೆ ನಿಂತಿದ್ದಾನೆ. ಆನಂದವೋ ಆನಂದ. ಕೃಷ್ಣನ ಕಾರುಣ್ಯವನ್ನು ಸ್ಮರಿಸಿ ಅವರ ಆನಂದ ಬಾಷ್ಪಗಳನ್ನು ಹಾಕ್ತಾರೆ. ನಂತರದಲ್ಲಿ ಕೃಷ್ಣ ಅವರಿಂದ ಧರ್ಮೋಪದೇಶವನ್ನು ಮಾಡಿಸ್ತಾನೆ ಪಾಂಡವರಿಗೆ. ಕೃಷ್ಣ ಸ್ವತಃ ಧರ್ಮಸ್ವರೂಪನಾದ ನೀನಿರುವಾಗ ನಿನ್ನ ಮುಂದೆ ನಾನೇನು ಧರ್ಮೋಪದೇಶ ಮಾಡ್ತೇನೆ, ನೀನೇ ಮಾಡಬೇಕು, ನೀನೇ ಧರ್ಮಸ್ವರೂಪ, ಆದ್ದರಿಂದ ನೀನೇ ಮಾಡಬೇಕು ಅಂದಾಗ ಕೃಷ್ಣ ಅಂತಾನೆ ಉಪದೇಶ ಮಾಡುವುದು ನಾನೇ, ಆದರೆ ನಿನ್ನ ಅಧಿಷ್ಠಾನದಲ್ಲಿ ನಿನಗೆ ಕೀರ್ತಿ ಕೊಡುವುದಕ್ಕೋಸ್ಕರವಾಗಿ ಭೀಷ್ಮರು ಪಾಂಡವರಿಗೆ ಉಪದೇಶ ಮಾಡಿದರು, ಸಕಲ ಧರ್ಮಗಳನ್ನು ಉಪದೇಶ ಮಾಡಿದರು ಅನ್ನುವ ಕೀರ್ತಿ ನಿನಗೆ ಕೊಡುವುದಕ್ಕೋಸ್ಕರವಾಗಿ ನಿನ್ನಲ್ಲಿ ನಿಂತು ನಾನೇ ಉಪದೇಶ ಮಾಡ್ತೇನೆ ಎನ್ನುವುದಾಗಿ ಒಂದು ರೂಪದಿಂದ ಹೊರಗಡೆಗೆ ನಿಂತಿದ್ದರು, ಒಂದು ರೂಪದಿಂದ ಭೀಷ್ಮರ ಮೇಲೆ ಕರುಣೆಯಿಂದ ಅವರಿಗೆ ಕೀರ್ತಿ ಕೊಡುವುದಕ್ಕೋಸ್ಕರವಾಗಿ ಒಳಗಡೆಗೆ ಪ್ರವೇಶ ಮಾಡಿ ಧರ್ಮರಾಜಾದಿಗಳಿಗೆ ಉಪದೇಶ ಮಾಡಿದ್ದಾನೆ ಕೃಷ್ಣ. ಭೀಷ್ಮರೇ ಉಪದೇಶ ಮಾಡಿದರು ಅನ್ನುವಂತೆ ಆಯಿತು. ಭೀಷ್ಮರು ಉಪದೇಶ ಮಾಡಿದ್ದಾರೆ. ತಾವೇನು 525 ವರ್ಷಗಳ ಕಾಲ ಅಧ್ಯಯನ ಮಾಡಿದಿರೋ ಗುರುಗಳ ಅಧೀನರಾಗಿ ಆ ಸಮಸ್ತ ಜ್ಞಾನವನ್ನು ತನ್ನ ಸಂತಾನಕ್ಕೆ ಕೊಟ್ಟಿದ್ದಾರೆ. ಸಮಸ್ತ ಜ್ಞಾನವನ್ನು ಉಪದೇಶ ಮಾಡಿದ್ದಾರೆ. ಅನೇಕ ಧರ್ಮಗಳು, ರಾಜಧರ್ಮ, ಸ್ತ್ರೀಧರ್ಮ, ದಾನಧರ್ಮ, ಮೋಕ್ಷಧರ್ಮ, ಹೀಗೆ ಅನೇಕ ಧರ್ಮಗಳನ್ನು ಉಪದೇಶ ಮಾಡಿ ಕಡೆಗೆ ಕೃಷ್ಣನನ್ನು ಪ್ರಾರ್ಥಿಸ್ತಾರೆ. ಕೃಷ್ಣ, ಇನ್ನು ನನಗೆ ಅವಸಾನ ಕಾಲ, ಇನ್ನು ನಾನು ದೇಹತ್ಯಾಗ ಮಾಡ್ತೇನೆ, ಸಾಕು, ಬಂದ ಕೆಲಸ ಮುಗಿಯಿತು, ನಾನಿನ್ನು ದೇಹತ್ಯಾಗ ಮಾಡಬೇಕು, ನನ್ನ ಮನಸ್ಸಿಗೆ ನೀನು ಗೋಚರನಾಗಬೇಕು, ನಿನ್ನ ಕಾರುಣ್ಯ ನನಗೆ ಚಿಂತನೆಗೆ ಬರಬೇಕು ಅಂತ ಕೃಷ್ಣನನ್ನು ಆಪಾದ ಮೌಲಿ ಪರ್ಯಂತರ ನೋಡಿ ಮನಸ್ಸಿನ ತುಂಬ ಕೃಷ್ಣನನ್ನು ತುಂಬಿಕೊಂಡು ಕೃಷ್ಣನ ಕಾರುಣ್ಯವನ್ನು ಚಿಂತನೆ ಮಾಡ್ತಾರೆ ಭೀಷ್ಮಾಚಾರ್ಯರು. ಅವರು ಚಿಂತನೆ ಮಾಡುವಾಗ ಅವರಿಗೆ ಮೊದಲು ಚಿಂತನೆಗೆ ಬಂದದ್ದು ಇದೇ ಶಸ್ತ್ರ ಹಿಡಿದ ಚಿಂತನೆ. ಅವರಂತಾರೆ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ,
ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತುಮವಪ್ಲುತೋ ರಥಸ್ಥಃ ಧೃತರಥಚರಣೋಭ್ಯಯಾತ್ ಬಲಾಗ್ರೆ ಹರಿರಿವ ಹಂತುಮಿಭಂ ಘಟೋತ್ತರೀಯ. ಕೃಷ್ಣ, ಆ ಎರಡು ಸೈನ್ಯಗಳು ಘನಘೋರವಾಗಿ ಯುದ್ಧ ಮಾಡುವ ಸಂದರ್ಭದಲ್ಲಿ ನೀನು ಶಸ್ತ್ರ ಹಿಡಿಯೋದಿಲ್ಲ ಅನ್ನುವ ಪ್ರತಿಜ್ಞೆ ಮಾಡಿದ್ದರೂ ಕೂಡ ನಿನ್ನಿಂದ ಶಸ್ತ್ರ ಹಿಡಿಸ್ತೇನೆ ಎಂದು ತಾನು ದುರ್ಯೋಧನನ ಪ್ರೀತಿಯಾಗಿ ಪ್ರತಿಜ್ಞೆ ಮಾಡಿದ್ದರೂ ಕೂಡ ನನ್ನ ಮಾತು ಸುಳ್ಳಾಗಬಾರ್ದು. ಸ್ವನಿಯಮಂ ಅಪಹಾಯ, ನಿನ್ನ ನಿಯಮವನ್ನು ಬಿಟ್ಟುಕೊಟ್ಟು ಮತ್ಕೃತಂ ಪ್ರತಿಜ್ಞಾ, ನಾನು ಮಾಡಿದ ಪ್ರತಿಜ್ಞೆ ಅದು ಸಾರ್ಥಕವಾಗಬೇಕು, ಸತ್ಯವಾಗಬೇಕು ಅನ್ನುವ ಕಾರಣಕ್ಕೆ ನನ್ನನ್ನು ಸಂಹಾರವೇ ಮಾಡಿಬಿಡ್ತೀಯೋ ಅನ್ನುವಂತೆ, ಆನೆಯ ಮೇಲೆ ಸಿಂಹ ಎರಗುವಂತೆ ನನ್ನ ಮೇಲೆ ಎರಗಿ ಬಂದಿಯಲ್ಲ, ಕೋಪಾಭಿಷ್ಟನಾಗಿ ನನ್ನನ್ನು ಸಂಹಾರ ಮಾಡಿಬಿಡ್ತೀಯೋ ಅನ್ನುವಂತೆ ರೋಷಾವೇಶದಿಂದ ಬಂದಿಯಲ್ಲ, ಮೈ ಮೇಲೆ ಹೊದ್ದುಕೊಂಡ ಉತ್ತರೆಯದ ಎಚ್ಚರವೂ ಇಲ್ಲದಂತೆ, ಅದು ಹಾರಿ ಹೋದರೂ ಎಚ್ಚರ ಇಲ್ಲವೋ ಅನ್ನುವಂತೆ ನನ್ನನ್ನು ಸಂಹಾರ ಮಾಡಬೇಕು ಅಂತ ಧೃತ ರಥಚರಣ, ಚಕ್ರದಂತೆ ಆ ರಥದ ಗಾಲಿಯನ್ನೇ ತಿರುಗಿಸ್ತಾ ಬಂದಿಯಲ್ಲ ಕೃಷ್ಣ, ನೀನು ನಾನು ಸಂಹಾರ ಮಾಡಲಿಕ್ಕೆ ಬಂದದ್ದೇನು? ನನಗೆ ನೀನು ಸಂಹಾರ ಮಾಡ್ತೀಯ ಅಂತ ಅನ್ನಿಸಲಿಲ್ಲ. ನಿನ್ನ ಅಪಾರವಾದ ಕರುಣೆ, ನನ್ನ ಮಾತನ್ನು ಸತ್ಯ ಮಾಡಬೇಕು ಅಂತ ನೀನು ಬಂದ ಆ ನಿನ್ನ ಕರುಣೆಯೇ ನನ್ನ ಕಣ್ಣಿಗೆ ಕಂಡಿತು ತಂದೆ. ಹೇ ಕರುಣಾಮೂರ್ತಿ ಕೃಷ್ಣ, ಶಿತ ವಿಶಿಖಹತೋ ವಿದೀರ್ಣ ಧ್ವಂಸಃ, ಹರಿತವಾಗಿರತಕ್ಕಂತಹ ಬಾಣಗಳನ್ನು ನಾನು ನಿನ್ನ ಮೇಲೆ ಬಿಟ್ಟೆ. ಆ ಹರಿತವಾದ ಬಾಣಗಳಿಂದ ನೀನು ಎದೆಗೆ ಕಟ್ಟಿಕೊಂಡ ನಿನ್ನ ಕವಚ ಹರಿದು ಹೋಯಿತು. ಎದೆಗೆ ಕಟ್ಟಿದ ಕವಚ ಹರಿದು ನನ್ನ ಹರಿತವಾದ ಬಾಣಗಳು ನಿನ್ನ ಮೈಗೆ ನೆಟ್ಟು ನಿನ್ನ ಶರೀರದಿಂದ ರಕ್ತ ಸೋರಿತು. ಮೈ ತುಂಬ ರಕ್ತ ಸುರಿತಾ ಇದೆ. ವಿದೀರ್ಣದ ಸಹ ಸದಯ ಪರಿಪ್ಲುತ ಆತತಾಯಿನೋ ಮೇ. ಸಾರಥಿಯ ಜೊತೆ ಯುದ್ಧ ಮಾಡಬಾರದು, ರಥಿಯ ಜೊತೆ ಯುದ್ಧ ಮಾಡಬೇಕು. ಇಂತಹ ಅನ್ಯಾಯ ಮಾಡಿ ಸಾರಥಿಯನ್ನು ನಾನು ಸಂಹಾರ ಮಾಡುವಂತೆ, ನಿನ್ನ ರಥ ಹಾಕ್ಕೊಂಡ ಕವಚ ಹರಿಯುವಂತೆ, ನಿನ್ನ ಶರೀರದ ಅವಯವಗಳಿಗೆ ಬಾಣಗಳನ್ನು ಬಿಟ್ಟು ಶರೀರದ ತುಂಬ ರಕ್ತ ಸೋರುವಂತೆ ಮಾಡಿದ ಪರಮ ಪಾಪಿಷ್ಠ ನಾನು. ಆದರೂ ಕೂಡ ನೀನು ನನ್ನ ಮೇಲಿನ ಕರುಣೆಯಿಂದ ಬಂದು ನಿನ್ನಿಂದ ನಾನು ಶಸ್ತ್ರ ಹಿಡಿಸ್ತೇನೆ ಅನ್ನೋ ಪ್ರತಿಜ್ಞೆಯನ್ನು ಸತ್ಯ ಮಾಡಿ ನಿನ್ನ ಅಪಾರವಾದ ಕಾರುಣ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಕೃಷ್ಣ. ಇಂತಹ ಕರುಣಾಮೂರ್ತಿಯಾದ ನೀನು ನನ್ನ ಮನಸ್ಸಿನ ಪೂರ್ಣ ನಿಂತು ನಾನು ಈ ಕಡೆಯ ಕಾಲದಲ್ಲಿ ನಿನ್ನ ಆ ಕರುಣಾಮಯ ರೂಪವನ್ನು ಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡುವಂತೆ ಅನುಗ್ರಹಿಸು. ಸಭವತು ಮೇ ಭಗವನ್ಮುದೇ ಮುಕುಂದ. ಇಂತಹ ರೂಪವನ್ನು ನಿನ್ನ ಕಾರುಣ್ಯದ ರೂಪವನ್ನು ಚಿಂತನೆ ಮಾಡ್ತಾ ನಾನು ದೇಹತ್ಯಾಗ ಮಾಡೋದು ಹಾಗೆ ಅನುಗ್ರಹಿಸು ಅಂತ ಭೀಷ್ಮರೇ ಅದನ್ನು ಕಡೆಗೆ ಪ್ರಾರ್ಥನೆ ಮಾಡುತ್ತಾರೆ. ಈ ಭಾಗವತದ ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಗನ್ನಾಥದಾಸರಂತಾರೆ, ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳನ್ನು ಎಣಿಸಿದನೆ. ನನ್ನ ಮೇಲೆ ಬಾಣ ಬಿಟ್ಟು ಅಂತ, ನನ್ನ ಕವಚ ಹರಿಯುವಂತೆ, ನನ್ನ ಶರೀರಕ್ಕೆ ಬಾಣ ತಾಕುವಂತೆ ಮಾಡಿ ನನಗೆ ರಕ್ತ ಸೋರುವಂತೆ ಮಾಡಿದೆ ಅಂತ ಕೋಪಗೊಳ್ಳಬೇಕಾಗಿತ್ತು. ಆದರೆ ಕೃಷ್ಣ ಕೋಪಗೊಳ್ಳದೆ ಅವರ ಮೇಲೆ ಕರುಣೆ ತೋರಿಸಿದ. ಅವಗುಣಗಳ ಎಣಿಸಿದನೆ, ಅವನ ಅಪರಾಧವನ್ನು ಕೃಷ್ಣ ಎಣಿಸಿದನೆ ಅಂತಾರೆ. ಎಣಿಸಿದನೆ ಅಂದರೆ ಎಣಿಸಲಿಲ್ಲ. ಯಾಕೆ? ಕರುಣಾಳು, ಅವನ ಕಾರುಣ್ಯ ಹೀಗುಂಟು ಎನ್ನುವರಾಗಿ ಈ ಪದ್ಯದಲ್ಲಿ ಅನೇಕ ಭಕ್ತರ ಪುಂಡಲೀಕನ, ಸುಧಾಮನ, ಚೈದ್ಯನ, ಭೀಷ್ಮರ ಅದ್ಭುತವಾದ ಚರಿತ್ರೆಗಳನ್ನು ಭಾರತಾದಿಗಳಲ್ಲಿ ಬರತಕ್ಕಂತಹ ಅದ್ಭುತವಾದ ಚಿಂತನೆಗಳನ್ನು ಮನಸ್ಸು ತುಂಬ ತುಂಬಿಕೊಂಡು ಇಷ್ಟೆಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡು 4-6 ಸಾಲಿನಲ್ಲಿ ತಾವು ಅದನ್ನು ಸಂಗ್ರಹಿಸಿ ಹೇಳಿದ ಚಮತ್ಕಾರದ ಪದ್ಯ ಇದು. ಚಮತ್ಕಾರದ ಪದ್ಯ. ಇಂತಹ ಪದ್ಯ ಚಿಂತನೆಯನ್ನು ಸುಮಾರು 10 ದಿನಗಳಿಂದ ನಾವು ಮಾಡಿದ್ದೇವೆ. ಇನ್ನು ಮುಂದಿನ ಪದ್ಯದ ಚಿಂತನೆಯನ್ನು ನಾಳಿನಿಂದ ಪ್ರಾರಂಭ ಮಾಡೋಣ. ಮಧ್ವೇಶಾರ್ಪಣಮಸ್ತು.